ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಿಯ ವೀಕ್ಷಕರೇ, ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 2024 ಸೂಪರ್ ಲಕ್ ಕೊಡುವಂಥದ್ದು, ಅತ್ಯಂತ ಶುಭ ಫಲ ಅನುಭವಿಸುವ ರಾಶಿಗಳು ಯಾವುವು ಅನ್ನುವಂಥ ವಿಚಾರ. ಅಂದರೆ ರಾಜಯೋಗ ಕೊಡುವಂತಹ ರಾಶಿಗಳು. ಯಾಕಂದ್ರೆ ಎಲ್ಲರಿಗೂ ಕೂಡ 2024 ಬರ್ತಾ ಇದೆ. ಆಂಗ್ಲ ಪದ್ಧತಿಯಂತೆ ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಡ್ವಾನ್ಸ್ ಆಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಅಂತಹ ಶುಭ ಫಲ ಕೊಡುವಂತಹ ರಾಶಿಗಳು ಯಾವುವು ಅನ್ನುವಂತಹ ವಿಚಾರ. ಒಂದೊಂದೇ ರಾಶಿದು ಭವಿಷ್ಯವನ್ನ ನಾನು ಹೇಳ್ತಾ ಬರ್ತೀನಿ. ಯಾವ ರಾಶಿ ಇದು ಅಂದರೆ ರಾಜಯೋಗ ಕೊಡುವಂತಹ ರಾಶಿಗಳು 2024. ಹಾಗಾದ್ರೆ ಅಂಥ ರಾಶಿಗಳು ಯಾವುವು? ನಾವು ಯಾವಾಗಲೂ ಕೂಡ ವರ್ಷ ಭವಿಷ್ಯವನ್ನು ತಿಳಿಸ್ಬೇಕಾದ್ರೆ ಬಹಳ ಮುಖ್ಯವಾಗಿ 4 ಗ್ರಹಗಳನ್ನು ಕನ್ಸಿಡರ್ ಮಾಡ್ತೀನಿ ಅನ್ನುವಂಥ ವಿಚಾರ ನಿಮಗೆಲ್ಲ ತಿಳಿಸಿದ್ದೆ. ಯಾಕೆ ಅಂದರೆ ಈ 4 ಗ್ರಹಗಳು ನಮ್ಮ ಮೇಲೆ ಲಾಂಗ್ ಟೈಮ್ ರಿಸಲ್ಟ್ ಕೊಡುವಂತಹ ಗ್ರಹಗಳು. ಅದ್ಯಾವುದು? ಗುರು, ರಾಹು, ಕೇತು ಮತ್ತೆ ಶನಿದೇವರು. ಶನಿ ಮಹಾತ್ಮ 2 ವರ್ಷ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ಆಗೋದಕ್ಕೆ ತಗೊಳ್ಳುವಂತಹ ಸಮಯ. ಗುರು 1 ವರ್ಷಕ್ಕೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ. ರಾಹುಕೇತುಗಳು 1 ವರ್ಷಕ್ಕೆ ಒಂದು ಸಲ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ಆಗೋದ್ರಿಂದ ಈ 4 ಗ್ರಹಗಳ ಪ್ರಭಾವ ಅತಿ ಹೆಚ್ಚು ಪ್ರಕೃತಿ ಮತ್ತೆ ಮನುಷ್ಯನ ಮೇಲೆ ಪ್ರಭಾವ ಬೀರುತ್ತೆ. ಹಾಗಾದ್ರೆ ಈ 4 ಗ್ರಹಗಳು ಈ ರಾಶಿಯವರಿಗೆ ಅತ್ಯಂತ ಶುಭ ಫಲಗಳನ್ನು ಕೊಡ್ತಾರೆ. ಅಂತಹ ರಾಶಿ ಯಾವುದು ಅಂದರೆ ಫಸ್ಟು ಮಕರ ರಾಶಿ. ಮಕರ ರಾಶಿಯವರಿಗೆ ಸ್ಟೇಟಸ್, ಈಗ ಪ್ರಪಂಚದಲ್ಲಿ ನಮಗೆ ಮನುಷ್ಯಂದು ಗೌರವ ಸ್ಟೇಟಸ್ಗಳು ಬೇರೆ ಬೇರೆ ಇರುತ್ತೆ. ಅದು ನಿಮಗೆ ಪ್ರಾಪ್ತಿಯಾಗುತ್ತೆ ಅಲ್ವಾ? ಮನುಷ್ಯಂದು ಎಲ್ಲರೂ ಮನುಷ್ಯರೇ, ಎಲ್ಲರಿಗೂ ಕಣ್ಣು ಮೂಗು ಕಿವಿ ಎಲ್ಲ ಇದೆ. ಆದರೆ ಲೈಫ್ ಆಫ್ ಸ್ಟೇಟಸ್ಸು ಬೇರೆ ಬೇರೆ ಇರುತ್ತೆ. ಒಬ್ಬ ರ್ಯಾಂಕ್ 1 ಆಫೀಸರು ಅಲ್ವಾ, ಇನ್ನೊಬ್ಬರು ರ್ಯಾಂಕ್ 2 ಅಲ್ವಾ, ಎಲ್ಲ ಥರ ಸ್ಟೇಟಸ್ ಇರುತ್ತೆ. ಆ ಒಳ್ಳೆ ಸ್ಟೇಟಸ್ಸು ಪೊಸಿಷನ್ನು ಮಕರ ರಾಶಿಯವರಿಗೆ 2024ರಲ್ಲಿ ಪ್ರಾಪ್ತಿಯಾಗುತ್ತೆ. ನಮ್ಮ ಚಾನಲ್ಗೆ ಯಾರು ಹೊಸಬ್ರಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ. ಸೋಷಿಯಲ್ ಮೀಡಿಯಾಗಳಿರ್ತೀರಿ, ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಈಗ ಅವಿವಾಹಿತರು ಮಕರ ರಾಶಿಯವರಿದ್ದರೆ ಅವಿವಾಹಿತರಿಗೆ ವಿವಾಹ ಯೋಗ ಉಂಟಾಗುತ್ತದೆ 2024. ಎಲ್ಲೋ ಮ್ಯಾಟ್ರಿಮನಿನಲ್ಲೋ ಎಲ್ಲೋ ಒಂದು ಕಡೆ ನೀವು ನಿಮ್ಮ ಹೆಸರನ್ನು ನೋಂದಣಿ ಮಾಡ್ಕೊಂಡಿರ್ತೀರ, ಅದು ಯಾರೋ ಬ್ರೋಕರ್ಗೆ ಕೊಟ್ಟಿರ್ತೀರ. ಅದು 2024ರಲ್ಲಿ ವಿವಾಹ ಆಗುವ ಯೋಗ. ಗುರುಜಿ ನನಗೇನು ಒಳ್ಳೇದಾಗ್ತಾ ಇಲ್ಲ, ನನ್ನ ಕಷ್ಟನೇ, ನನ್ನ ಹಣೆ ಬರನೇ ಇಷ್ಟು, ನನ್ನ ಮಕರ ರಾಶಿನೇ ಟೈಮ್ ಚೆನ್ನಾಗಿಲ್ಲ ಅಂತ ಅನ್ಕೊಳ್ಳೋದು ತಪ್ಪು. ಪರಿಹಾರ ಮಾಡ್ಕೋಬೇಕು. ನಾವು ಒಬ್ಬೊಬ್ಬರ ಜಾತಕದಲ್ಲಿ ನಾವು ಈ ಜನ್ಮದಲ್ಲಿ ಜನ್ಮ ಪಡೆದಿದ್ದೀವಿ ಅಂದರೆ ಕರ್ಮಗಳ ಅನುಸಾರ ಜನ್ಮವನ್ನು ಪಡೆದಿದ್ದೀವಿ ಅಲ್ವಾ? ಕರ್ಮಗಳ ಅನುಸಾರ ಸುಖ ದುಃಖವನ್ನು ಅನುಭವಿಸ್ತಾ ಇದ್ದೀವಿ. ನಾನು ಈ ಟೈಮಲ್ಲಿ ನಿಮ್ಗೆ 2024ರಲ್ಲಿ ಒಳ್ಳೆ ಸಮಯ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಆ ಒಳ್ಳೆ ಸಮಯ ಬರೋಕ್ಕೆ ಮೊದಲೇ ನಿಮ್ಮ ಜಾತಕಗಳನ್ನು ನೀವು ತೋರಿಸಿ ಏನು ದೋಷಗಳಿದೆ ಅದು ಪರಿಹಾರ ಮಾಡಿಕೊಂಡಾಗ ಗಾಳಿ ಬಂದಾಗ ತೂರ್ಕೋಬೇಕು ಅಂತ ಗಾದೆ ಇದೆ. ಹಾಗೆ ನಿಮಗೆ ಇವೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಕೆಲವರು ವಿವಾಹ ಆಗಿ ತೊಂದರೆಗಳು ಅನುಭವಿಸ್ತಾ ಇರುವಂಥವ್ರು ಕೂಡ ಜಾತಕ ತೋರಿಸಿ ಪರಿಹಾರ ಮಾಡ್ಕೋಬೋದು. ನೀವು ಹೆಸರುವಾಸಿಗಳಾಗ್ತೀರಿ, ಫೇಮಸ್ ಪರ್ಸನ್ಸ್ ಆಗ್ತೀರಿ. ಯಾರಿಗೆ ಹೆಸರು ಬೇಕು? ನೇಮ್ ಅಂಡ್ ಫೇಮ್. ರಾಜಕಾರಣಿಗಳಿಗೆ ಮತ್ತು ಸೆಲೆಬ್ರಿಟಿಗಳಿಗೆ ನಿಮ್ಮ ಹೆಸರು ಪ್ರಸಿದ್ಧಿ ಆಗ್ತೀರಿ. ರಾಜಕಾರಣಿಗಳು ಜನಪ್ರಿಯತೆ ಹೆಚ್ಚಾಗುತ್ತೆ. ಕೆಲವರು ಗೌರ್ಮೆಂಟ್ ಜಾಬ್ ಸಿಗುತ್ತಾ ಅಂತ ತುಂಬ ಪ್ರಯತ್ನಗಳು ಮಾಡ್ತಾ ಇರ್ತೀರಾ. ಗೌರ್ಮೆಂಟ್ ಎಕ್ಸಾಮ್ಗಳಿಗೆಲ್ಲ ಪ್ರಿಪೇರ್ ಆಗ್ತಾ ಇರ್ತೀರಾ. ನಿಮಗೆ ಗೌರ್ಮೆಂಟ್ ಏನಾದ್ರು ಎಕ್ಸಾಮ್ಸ್ 2024ರಲ್ಲಿ ನಡೆಸಿದ್ರೆ ಖಂಡಿತವಾಗ್ಲೂ ನಿಮಗೆ ಗೌರ್ಮೆಂಟ್ ಕೆಲಸ ಸಿಗುವ ಚಾನ್ಸಸ್ ಇದೆ. ಅದ್ರ ಜೊತೆಗೆ ನಿಮ್ಮ ಜಾತಕ ನೀವು ತೋರಿಸಿದ್ರೆ ನಿಮ್ಗೇನು ದಶಾಭುಕ್ತಿ ನಡೀತಿದೆ ಅನ್ನೋದ್ರ ಮೇಲೆ ಡಿಸೈಡ್ ಮಾಡ್ಬೋದು. ರಾಹು ಕೂಡ ಅತ್ಯಂತ ಪ್ರಭಾವದಲ್ಲಿದ್ದಾನೆ. ರಾಹು ಅಂದಾಗ ನಾನು ಹೇಳಿದ್ದೀನಿ, ಶನಿ ಮಹಾತ್ಮ ರಾಹು ಇವರೆಲ್ಲ ಲಿಮಿಟೆಡ್ ಅಲ್ಲ. ರಾಹು ನಿಮ್ಮನ್ನ ಉಪ್ಪರಿಗೆ ಮೇಲೆ ತಗೊಂಡು ಹೋಗುವಂತಹ ಗ್ರಹ. ಇದನ್ನ ಎಲ್ಲ ಗ್ರಹಗಳಂತೆ ಕಾಣುವುದಿಲ್ಲ, ಛಾಯಾಗ್ರಹ. ಅದು ಜ್ಯೋತಿಷ ಶಾಸ್ತ್ರದಲ್ಲಿ ರಾಹು ಅತ್ಯಂತ ಪ್ರಭಾವಶಾಲಿ. ರಾಹು ಅಂದರೆ ಹಾವಿನ ತಲೆ.
ಕೇತು ಅಂದರೆ ಹಾವಿನ ಬಾಲ. ನಿಮಗೆ ಎಲ್ಲ ರೀತಿ ಲಕ್ಸುರಿ, ಕಂಫರ್ಟ್ಸ್, 4 ದಿಕ್ಕುಗಳಿಂದ ನಿಮಗೆ ಪ್ರಭಾವವನ್ನು ಕೊಡ್ತಾನೆ. ಅದಕ್ಕೆ ನಾನು ರಾಹುನ ಪ್ರಾರ್ಥನೆ ಮಾಡೋದು, ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಿಕಾ ಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ. ನೋಡಿ, ರಾಹು ನಿಮ್ಗೆ ಎಷ್ಟು ಒಳ್ಳೆ ಫಲ ಕೊಡ್ತಾನೆ ಅಂದರೆ, ದುಡ್ಡು ಎಷ್ಟೋ ಎಕ್ಸ್ಟ್ಯಾನ್ಷನ್ ಆಗಬೇಕು, ಅತಿ ಹೆಚ್ಚಾಗಿ ದುಡ್ಡು ಬರಬೇಕು ಅಂದಾಗ ಎಲ್ಲದಕ್ಕಿಂತ ಈ ಪ್ರಪಂಚದಲ್ಲಿ ಧನಮೂಲಂ ಇದಂ ಜಗತ್. ಈ ಜಗತ್ತಲ್ಲಿ ಹಣನೇ ಬಹಳ ಪ್ರಾಮುಖ್ಯತೆ. ಹಣ ಇಲ್ಲ ಏನು ಕೆಲಸ ಮಾಡೋಕ್ಕಾಗಲ್ಲ. ಪ್ರತಿಯೊಂದಕ್ಕೂ ನಾವು ಹಣ ಹೂಡಿಕೆ ಮಾಡಬೇಕು, ಹಣವನ್ನು ಬೆಳೆಸಬೇಕು, ಹಣ ಮ್ಯಾನೇಜ್ ಮಾಡಬೇಕು, ಇವೆಲ್ಲ ಇರುತ್ತೆ. ಅದಕ್ಕೆ ನಿಮಗೆ 4 ದಿಕ್ಕುಗಳಿಂದ ಹಣದ ಪ್ರಭಾವ ಬರುತ್ತೆ, ಹಣ ಹರಿದು ಬರುತ್ತೆ. ಯಾರಿಂದ ಹಣ ಬರ್ಬೋದು? ನಿಮ್ಮ ಶತ್ರುಗಳಿಂದನೂ ನಿಮಗೆ ದುಡ್ಡು ಬರುತ್ತೆ ಅಂದರೆ ಲೆಕ್ಕ ಹಾಕಿ ಎಷ್ಟು ಹಣ ನಿಮಗೆ ಯೋಗ ಅನ್ನೋದು 2024 ಮಕರ ರಾಶಿಯವರಿಗೆ ಪ್ರಾಪ್ತಿಯಾಗಿದೆ ಅನ್ನುವಂಥದ್ದು. ಎಲ್ಲ ವಿಚಾರದಲ್ಲೂ ಧೈರ್ಯವಾಗಿ ಏನೇ ಸಿಚುಯೇಷನ್ ಬಂದರೂ ಫೇಸ್ ಮಾಡ್ತೀರಾ. ಅದು ಎಲ್ಲದಕ್ಕೂ ಧೈರ್ಯ ಇದ್ದಾಗ ಧೈರ್ಯ ಲಕ್ಷ್ಮಿ ನಿಮ್ಮ ಜೊತೆಗೆ ನೆಲೆಸ್ತಾಳೆ. ಮಕರ ರಾಶಿ ಜಾತಕರಿಗೆ ಮತ್ತೊಂದು ಸಲ ಮಕರ ರಾಶಿ ಜಾತಕರಿಗೆ 2024ರ ಹಾರ್ದಿಕ ಶುಭಾಶಯಗಳು. ಯಾರು ಮಕರ ರಾಶಿ ಜಾತಕರಿದ್ದೀರಿ, 2024 ಆರಂಭ ಆಗ್ತಿದ್ದ ಹಾಗೇನೆ ನೀವು ಈಶ್ವರನಿಗೆ ಶನಿವಾರದ ದಿವಸ ಜಲಾಭಿಷೇಕವನ್ನು ಮಾಡಿಸಿ ನಿಮಗೆ ಶುಭ ಫಲ ಅನ್ನೋದು ಮಕರ ರಾಶಿಯವರಿಗೆ ಖಂಡಿತವಾಗ್ಲೂ ರಾಜಯೋಗ ಆರಂಭ ಆಗುತ್ತೆ. ಸೂಪರ್ ಲಕ್ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿಚಕ್ರದಲ್ಲಿ ರಾಜಯೋಗ ಕೊಡುವಂಥದ್ದು, ಸೂಪರ್ ಲಕ್ ಕೊಡುವಂತಹ, ಶುಭ ಫಲ ಕೊಡುವಂತಹ ಮತ್ತೊಂದು ರಾಶಿ ಅಂದರೆ ಅದು ಮೇಷರಾಶಿ. ರಾಶಿಚಕ್ರದಲ್ಲಿ ಎಷ್ಟು ದಿವಸ ಕಷ್ಟಪಟ್ಬಿಟ್ಟಿದ್ದೀವಿ. 2023, 2024ಕ್ಕಾದ್ರೂ ನನಗೆ ಒಳ್ಳೇದಾಗುತ್ತಾ ಗುರುಜಿ ಅಂತ ನೀವೆಲ್ಲರೂ ಪ್ರಶ್ನೆ ಕೇಳ್ತೀರಾ. ಯಾಕಂದ್ರೆ ನಿಮ್ಮ ಜನ್ಮ ರಾಶಿಯಲ್ಲೇ ಗುರು ಇದ್ದಾಗ, ಸೀತಾ ಮಾತೆ ರಾಮಾಯಣದಲ್ಲಿ ಕಾಡಿನಲ್ಲಿದ್ದಾಗ ರಾವಣಾಸುರ ಸೀತೆಯನ್ನ ಲಂಕೆಗೆ ಎತ್ಕೊಂಡು ಹೋದ. ಸೀತೆಯ ಜಾತಕದಲ್ಲಿ ಗುರು ಜನ್ಮ ರಾಶಿಯಲ್ಲಿ ಸಂಚಾರ ಆದಾಗ, ಶ್ರೀರಾಮನ ಜಾತಕದಲ್ಲಿ ಗುರು ಜನ್ಮ ರಾಶಿಗೆ ಸಂಚಾರ ಆದಾಗ ರಾಮ ತನ್ನ ರಾಜ್ಯವನ್ನ ಕಳ್ಕೊಂಡು ಕಾಡಿಗೆ ಹೋಗ್ಬೇಕಾಗುವಂತ ಪರಿಸ್ಥಿತಿ ಬಂತು. ಹಾಗೆ ಮೇಷರಾಶಿಯವರು 2023ರಲ್ಲಿ ಅನೇಕ ಕಷ್ಟಗಳನ್ನ ಪಟ್ಟಿದ್ದೀರಾ. ಮೇಷರಾಶಿಯವರಿಗೆ 2024 ರಾಜಯೋಗ ಕೊಡುತ್ತೆ, ಗುರುಬಲ ಆರಂಭ ಆಗುತ್ತೆ. ನಾನು ಯಾವಾಗಲೂ ಕೂಡ ವರ್ಷ ಭವಿಷ್ಯ ಹೇಳ್ಬೇಕಾದ್ರೆ ಬಹಳ ಮುಖ್ಯವಾಗಿ 4 ಗ್ರಹಗಳನ್ನ ತಗೋತೀನಿ ಅಂತ ಹೇಳಿದ್ದೆ. ಗುರು, ರಾಹು, ಕೇತು, ಶನಿ ಭಗವಾನರು. ಈ 4 ಗ್ರಹಗಳು ಅತಿ ಹೆಚ್ಚು ದಿನ ನಮಗೆ ಫಲವನ್ನು ಕೊಡೋದ್ರಿಂದ ಈ 4 ಗ್ರಹಗಳು ಬಹಳ ಮುಖ್ಯ ಆಗುತ್ತೆ. ಗುರುಬಲ ಕೂಡ ನಮಗೆ ಬಹಳ ಮುಖ್ಯ ಆಗುತ್ತೆ. ಹಾಗಾದ್ರೆ ಮೇಷರಾಶಿಯವರಿಗೆ ಇಷ್ಟು ದಿವಸ ಗುರು ಜನ್ಮ ರಾಶಿಯಲ್ಲಿದ್ದು ಎಷ್ಟೋ ಕಷ್ಟಗಳನ್ನು ಅನುಭವಿಸಿ ಈಗ ನಿಮಗೆ ಶುಭ ಫಲಗಳು, ಹಣದ ಮನೆ ಅಂದ್ರೆ ದ್ವಿತೀಯ ಭಾವ, ನಿಮ್ದೇನೋ ಮೇಷ ಲಗ್ನ ಆಗ್ಬಿಟ್ಟಿದ್ರೆ ದ್ವಿತೀಯ ಭಾವದಲ್ಲಿ ಗುರು ಸಂಚಾರ. ಗುರು ನಿಮಗೆ ಭಾಗ್ಯಾಧಿಪತಿ, ಅದೃಷ್ಟಾಧಿಪತಿ ಆದಂತಹವನು ದ್ವಿತೀಯ ಭಾವದಲ್ಲಿ, 2ನೇ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮ್ಮ ಅದೃಷ್ಟ ಓಪನ್ ಆಗುತ್ತೆ. ಪೂರ್ವ ಪುಣ್ಯಸ್ಥಾನ, ಪ್ರಾರಬ್ಧ ಕರ್ಮ ಇವೆಲ್ಲ ಹೇಳ್ತೀವಿ. ಹಿಂದಿನ ಜನ್ಮದಲ್ಲಿ ಒಳ್ಳೆಯ ಕರ್ಮವನ್ನ ಮಾಡಿದ ಫಲ ನಿಮಗೆ ಹಣವಾಗಿ, ವೆಲ್ತ್ ಆಗಿ, ಸಂಪತ್ತು ಭರಿತವಾಗಿ ನಿಮಗೆ ಸುಖವನ್ನ ಅನುಭವಿಸ್ತೀರಾ ಮೇಷರಾಶಿ ಜಾತಕರು. ಅದಕ್ಕೆ ಹೇಳೋದು, ಒಳ್ಳೆ ಸಮಯ ಬಂತು. ನಾನು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ? ಒಳ್ಳೆ ಸಮಯ ಬಂತು ಈ ರಾಶಿಯವರಿಗೆ. ಒಳ್ಳೆ ಸಮಯ ಬಂತು ಅಂದ ತಕ್ಷಣ ಏನ್ ಮಾಡಬೇಕು? ಜಾತಕ ತೋರಿಸ್ಬೇಕು. ಯಾಕೆ ಅಂದ್ರೆ ನಿಮ್ಮ ಜಾತಕದಲ್ಲಿ ಪ್ರಾರಬ್ಧ ಕರ್ಮಗಳಿದ್ರೆ ಒಳ್ಳೆ ಟೈಮ್ ಬಂದಾಗ ಉಪಯೋಗಿಸ್ಕೊಳ್ಳಿಲ್ವೇ? ಎಣ್ಣೆ ಬಂದಾಗ ನಿದ್ದೆ ಮಾಡ್ದ ಅಂತ ಗಾದೆ ಇದೆ ಅಲ್ವಾ? ಹಾಗೆ ನಮಗೆ ಒಳ್ಳೆ ಟೈಮ್ ಬಂದಾಗ ನೀವು ಮರ್ತು ಬಿಟ್ರೆ ಅವಾಗ ನಿಮಗೆ ಶುಭ ಫಲಗಳು ಸಿಗಲ್ಲ. ಜಾತಕದಲ್ಲಿರೋ ದೋಷವನ್ನು ನೀವು ಪರಿಹಾರ ಮಾಡ್ಕೊಂಡೇ ಇದ್ದಾಗ ಒಳ್ಳೆ ಟೈಮ್ ಬಂದ್ರೂ ಉಪಯೋಗ ಆಗಲ್ಲ. ಬರೀ ಕನಸಿನಂತೆ ಸುಖವನ್ನ ಅನುಭವಿಸಿ ಕಳ್ಕೋಬೇಕಾಗತ್ತೆ. ನಿಮಗೆ ಪ್ರಮೋಷನ್ ಸಿಗುವ ಸಾಧ್ಯತೆ, ಯಾರ್ಯಾರು ಉದ್ಯೋಗದಲ್ಲಿದ್ದೀರಿ ಮೇಷರಾಶಿ ಜಾತಕರಿಗೆ ಪ್ರಮೋಷನ್ ಯಾವುದೇ ಇರ್ಬೋದು, ಗೌರ್ಮೆಂಟ್ ಇರ್ಬೋದು, ಪ್ರೈವೇಟ್ ಇರ್ಬೋದು, ಎಲ್ಲೇ ಆಗಲಿ ನಿಮಗೆ ಪ್ರಮೋಷನ್ ಸಿಗುತ್ತೆ. ನಿಮ್ಮ ಕುಟುಂಬದಿಂದ ನಿಮಗೆ ಸಂತೃಪ್ತಿಯನ್ನು ಸಿಗುತ್ತೆ. ವಿದ್ಯಾರ್ಥಿಗಳಿಗಂತೂ ವಿದ್ಯೆಯಲ್ಲಿ ಸಫಲತೆಯನ್ನು ಪಡಿತೀರಿ.
ಅನುಕೂಲಗಳಾಗತ್ತೆ. ನಿಮ್ಮ ಬುದ್ಧಿ ಬಹಳ ಬುದ್ಧಿವಂತಿಕೆಯಿಂದ ನೀವು ಕೆಲಸವನ್ನ ಮಾಡ್ತೀರಿ. ನಿಮಗಿರುವಂಥ ಎಲ್ಲ ಕಾಯಿಲೆಗಳು, ರೋಗ ಇರುವಂಥವ್ರು, ಆರೋಗ್ಯ ಸಮಸ್ಯೆಗಳಿರುವಂಥವ್ರಿಗೆಲ್ಲ 2024ಕ್ಕೆಲ್ಲ ನಿಮ್ಮ ರೋಗ ಮಾಯ ಆಗೋಗ್ಬಿಡುತ್ತೆ. ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ನೀವು ಕೆಲವರು ರಾಜಕಾರಣಿಗಳಿಗೆ ಭವಿಷ್ಯ ಹೇಳಬೇಕು ಅಂದರೆ, ನೀವು MLA ನೋ MP ನೋ ಆಗಿದ್ರೆ ಎಲ್ಲ ಎಲೆಕ್ಷನ್ ಆಗುತ್ತೆ. MP ಎಲೆಕ್ಷನ್ನು ನಿಮಗೆ ಮಿನಿಸ್ಟರ್ ಆಗುವಂತಹ ಯೋಗ ಉಂಟಾಗುತ್ತೆ. MP ಎಲೆಕ್ಷನ್ ಇದೆ 2024ರಲ್ಲಿ. ನೀವೇನೋ ಎಲೆಕ್ಷನ್ ನಿಂತರೆ ಖಂಡಿತವಾಗ್ಲೂ ಗೆಲ್ಲುವ ಸಾಧ್ಯತೆ ಇದೆ ಮೇಷರಾಶಿ ಜಾತಕರಿಗೆ. ಅದ್ರ ಜೊತೆಗೆ ಜಾತಕದಲ್ಲಿ ದಶಾಭುಕ್ತಿ ಬೇಕು, ನವಗ್ರಹಗಳು ಎಲ್ಲೆಲ್ಲಿದ್ದಾರೆ ಅನ್ನೋದು ತಿಳ್ಕೋಬೇಕು, ನವಗ್ರಹಗಳು ಯಾವ ನಕ್ಷತ್ರದಲ್ಲಿದ್ದಾರೆ ಅನ್ನೋದೆಲ್ಲ ನೀವು ನಿಮ್ಮ ಜಾತಕ ನೋಡಿದಾಗ ನನಗೆ ಗೊತ್ತಾಗುತ್ತೆ. ಈ ಸಮಯ ಅನ್ನೋದು ನಿಮಗೆ ಒಳ್ಳೆ ಟೈಮು. 2024 ರಾಜಯೋಗ ಸೂಪರ್ ಲಕ್ ಕೊಡ್ತಾ ಇದೆ. ಆದರೆ ಅದನ್ನು ನೀವು ಉಪಯೋಗಿಸ್ಕೋಬೇಕು ಅಂದಾಗ ಕೆಲವರಿಗೆ ಯಾವ ದೋಷಗಳಿಲ್ಲದೆ ಇರೋರಿಗೆ ಖಂಡಿತವಾಗ್ಲೂ ಪ್ರಾಪ್ತಿಯಾಗುತ್ತೆ. ಜಾತಕದಲ್ಲಿ ದೋಷ ಇದ್ದರೆ ನೀವು ತೋರಿಸಿದ್ರೆ ನಾನೇ ಪುರೋಹಿತನಾಗಿ ಪರಿಹಾರವನ್ನ ಮಾಡಿಕೊಡ್ತೀನಿ. ಈಗ ಒಟ್ಟು 2 ರಾಶಿಗಳಾಯಿತು. ಹೊಸಬ್ರು ನಾನು ಅವಾಗಲೇ ಒಂದೊಂದು ರಾಶಿಯವ್ರಿಗೂ ಹೇಳ್ತಾ ಇದ್ದೀನಿ, ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲರಿಗೂ ಕೂಡ ಜ್ಯೋತಿಷ್ಯ ಬೆಳಕು ಅನ್ನುವಂಥದ್ದು ಗೊತ್ತಾಗಲಿ. ಇನ್ನು ರಾಶಿ ಚಕ್ರದಲ್ಲಿ 8ನೇ ರಾಶಿಗೆ ವೃಶ್ಚಿಕ ರಾಶಿ. ಹಾಗಾದ್ರೆ ವೃಶ್ಚಿಕ ರಾಶಿಯವರಿಗೆ ಗುರುಬಲ ಆರಂಭ ಆಗ್ಬಿಡುತ್ತೆ 2024ಕ್ಕೆ. ನಾನು ಯಾವಾಗಲೂ ಕೂಡ ವರ್ಷ ಭವಿಷ್ಯ ಹೇಳ್ಬೇಕಾದ್ರೆ ಬಹಳ ಮುಖ್ಯವಾಗಿ 4 ಗ್ರಹಗಳನ್ನ ತಗೊಂತೀನಿ. ಗುರು, ಶನಿ ಮಹಾತ್ಮ, ರಾಹು, ಕೇತು ಇವರ ಟ್ರಾನ್ಸಿಟ್ ಪೀರಿಯಡ್, ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ಆಗುವಂಥ ಸಮಯ ಜಾಸ್ತಿ. ಶನಿ ಮಹಾತ್ಮ 2.5 ವರ್ಷ, ರಾಹು ಕೇತುಗಳು 1.5 ವರ್ಷ, ಗುರು 1 ವರ್ಷ. ಆದ್ರಿಂದ ಇವರ ಪ್ರಭಾವ ಮನುಷ್ಯನ ಮೇಲೆ, ಪ್ರಕೃತಿಯ ಮೇಲೆ, ರಾಶಿಗಳ ಮೇಲೆ ಅತಿ ಹೆಚ್ಚಾಗಿ ಪ್ರಭಾವ ಬೀರೋದ್ರಿಂದ ವರ್ಷ ಭವಿಷ್ಯಕ್ಕೆ 2024 ಬರ್ತಾ ಇದೆ ಈಗ. ಹಾಗಾದ್ರೆ ವೃಶ್ಚಿಕ ರಾಶಿಯವರಿಗೆ ಏನೇನು ಅದೃಷ್ಟ ಅನ್ನೋದು ಪ್ರಾಪ್ತಿಯಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಗುರುಬಲ ಆರಂಭ ಆಗುತ್ತೆ 1 ಮೇ 2024 2:30ಇಂದ. ಹಾಗಾದ್ರೆ ಯಾವ್ಯಾವ ಗ್ರಹಗಳು ವೃಶ್ಚಿಕ ರಾಶಿಯವರಿಗೆ ಏನೇನು ಫಲಗಳನ್ನು ಕೊಡ್ತಾರೆ ಅಂದ್ರೆ, ರಾಜಯೋಗ ಯಾವ ರೀತಿ ಬರುತ್ತೆ ಅಂದಾಗ, ನೀವು ವ್ಯಾಪಾರಸ್ಥರಾಗಿದ್ರೆ ವ್ಯಾಪಾರದಲ್ಲಿ ಅತ್ಯಂತ ಲಾಭ. ಈಗ ನಮ್ಮದು ದುಡ್ಡಿದೆ, ಸುಮ್ಮನೆ ಇಟ್ಕೊಂಡ್ರೆ ಏನು ಪ್ರಯೋಜನ? ಬಿಸ್ನೆಸ್ ಮಾಡಿದಾಗ ಕೆಲವರು ಬಿಸ್ನೆಸ್ ಮಾಡ್ತಿರಲ್ಲ, ಅವಾಗ ಅತಿ ಹೆಚ್ಚು ಲಾಭವನ್ನ ಮಾಡ್ತೀರಿ. ನಿಮ್ಮ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡ್ತೀರಾ. ಕೆಲವು ಕಂಪನಿಗಳಿರುತ್ತೆ, 1 ಕಂಪನಿ 2 ಕಂಪನಿ. ಗುರುಜಿ ನನ್ನ ಕಂಪನಿಗೆ ಫಾರಿನಲ್ಲೂ ನಾನು ಕಂಪನಿ ಓಪನ್ ಮಾಡಬೇಕು ಅಂತ ಇದ್ದೀನಿ, ಅಥವಾ ಭಾರತ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ನನ್ನ ಕಂಪನಿಯನ್ನು ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀನಿ. ಈ ಥರ ಎಕ್ಸ್ಪ್ಯಾಂಡ್ ಮಾಡುವಂಥದ್ದು ಇನ್ನು ಕೆಲವರು ವೃಶ್ಚಿಕ ರಾಶಿಯವರು ನಿಮ್ಮ ದೊಡ್ಡ ಕಂಪನಿಗಳಿದ್ರೆ ಆ ಕಂಪನಿಗಳಿಗೆ ಈಗ ಹಣ ಬೇಕಾಗುತ್ತೆ. ಕೆಲವರು ಲೋನ್ ತಗೋಬಹುದು, ಅಥವಾ ಜನಗಳಿಂದ ಶೇರ್ ಅಲ್ಲಿ ನೀವು ಹಣವನ್ನ ಹೂಡಿಕೆ ಮಾಡಿಸ್ಕೊಂಡು ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡುವ ಚಾನ್ಸಸ್ ಇದೆ. ನಿಮಗೆ ಬಹಳ ಕಾನ್ಫಿಡೆಂಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಮತ್ತು ಅದರ ಜೊತೆಗೆ ಮಾನಸಿಕ ನೆಮ್ಮದಿ ಎಲ್ಲ ಇದ್ದು ಮಾನಸಿಕ ನೆಮ್ಮದಿ ಇಲ್ಲದ ಪ್ರಯೋಜನ ಇಲ್ಲ. ನಿಮಗೆ ಪೀಸ್ ಆಫ್ ಮೈಂಡ್ ಅನ್ನೋದು ಪ್ರಾಪ್ತಿಯಾಗುತ್ತೆ. ನಿಮಗೆ ಪ್ರಪಂಚದ ಎಲ್ಲ ಅನುಕೂಲಗಳು ವೃಶ್ಚಿಕ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಯಾಕೆ ಈ ಪ್ರಪಂಚದಲ್ಲಿ ಇದ್ದೀನಿ ಅಂದರೆ ಪ್ರಪಂಚದ ಎಲ್ಲ ಸುಖ ಭೋಗಗಳನ್ನು ಅನುಭವಿಸ್ಬೇಕು ಅಂದಾಗ ಯೋಗ ಬೇಕು. ಅಂತಹ ಯೋಗ ಅನ್ನೋದು ವೃಶ್ಚಿಕ ರಾಶಿಯವರಿಗೆ ಆರಂಭ ಆಯಿತು. ಶತ್ರುಗಳ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಂತೀರಾ ವೃಶ್ಚಿಕ ರಾಶಿ ಜಾತಕರು 2024ರಲ್ಲಿ. ಅದಕ್ಕೆ ನಾನು ಯಾವಾಗಲೂ ಹೇಳೋದೇನು, ನಿಮ್ಮ ಪರ್ಸನಲ್ ಜಾತಕ ತೋರಿಸ್ಬೇಕು. ಈಗ ನಿಮಗೆ ಯೋಗ ಬಂದಿದೆ, ಒಳ್ಳೆ ಸಮಯ ಬಂದಿದೆ ಅಂತ ಹೇಳ್ತಾ ಇದ್ದೀನಿ. ಸಮಯ ಬಂದಾಗ ತೂರಿಕೋ ಅಲ್ವಾ, ಟೈಮ್ ಚೆನ್ನಾಗಿ ಬಂದಿದೆ. ಇದು ವಿಡಿಯೋ ಮಾಡ್ತಿರೋದೇನು ಉದ್ದೇಶ, ಟೈಮ್ ಚೆನ್ನಾಗಾಗಿದೆ. ಜಾತಕ ತೋರಿಸಿ ಏನಾದ್ರು ಶಾಪಗಳಿದ್ರೆ ಪರಿಹಾರ ಮಾಡ್ಕೋಬೇಕು. ನಿಮ್ಮ ಇನ್ಕಮ್ ಗ್ರಾಫ್ ನೋಡಿ, ಹಿಂಗೆ ವೈ ಡೈರೆಕ್ಷನ್ ಹೋಗುತ್ತೆ ಮೇಲೆ, ಹಾಗೆ ಆಕಾಶದ ತುಂಬಾ ಜೋರಾಗಿ ರ್ಯಾಪಿಡ್ ಆಗಿ ನಿಮ್ಮ ಇನ್ಕ್ರೀಸ್ ಆಗುತ್ತೆ ಇನ್ಕಮ್ಮು. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಸೂಪರ್ ಸಫಲತೆಯನ್ನ ಪಡಿತೀರಿ. ಇಂಡಿಯಾದಲ್ಲಿ ಓದ್ತಿರ್ಬೋದು, ವಿದೇಶದಲ್ಲಿ ಓದ್ತಾ ಇರ್ಬೋದು, ಪೋಸ್ಟ್ ಗ್ರಾಜ್ಯುಯೇಷನ್, ಪೋಸ್ಟ್ PhD ಏನೇ ಮಾಡ್ತಾ ಇದ್ರು ಸಕ್ಸಸ್ ಆಗ್ತೀರಿ. ಇನ್ನು ಮಕ್ಕಳಾಗದೇ ಇರೋರಿಗೆ ಪ್ರಯತ್ನ ಮಾಡ್ತಿರೋರಿಗೆ 2024ರಲ್ಲಿ ಮಕ್ಕಳಾಗೋ ಯೋಗ ವೃಶ್ಚಿಕ ರಾಶಿಯವರಿಗೆ.
ಅವಾಗ ಬೀಜಸ್ಫುಟ ಕ್ಷೇತ್ರಸ್ಫುಟ ಎರಡೂ ಕೂಡ ನೋಡಬೇಕಾಗತ್ತೆ ವೃಶ್ಚಿಕ ರಾಶಿಯವ್ರದ್ದು. ಅದರಲ್ಲೂ ಬೀಜಸ್ಫುಟ ಪುರುಷ ಜಾತಕನಿಂದ, ಕ್ಷೇತ್ರಸ್ಫುಟ ಸ್ತ್ರೀ ಜಾತಕನಿಂದ, ಅದರಿಂದ ಕೂಡ ಪರಿಹಾರವನ್ನ ತಿಳಿಸ್ಬೋದು. 2024 ವೃಶ್ಚಿಕ ರಾಶಿಯವರಿಗೆ ಸೂಪರ್ ಲಕ್ ಅನ್ನೋದು ಕೊಡುತ್ತೆ. ಇನ್ನ ರಾಶಿ ಚಕ್ರದಲ್ಲಿ 6ನೇ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರೆಗೂ ಅತ್ಯಂತ ಶುಭ ಮತ್ತೆ ಸೂಪರ್ ಲಕ್ ಕೊಡುವಂತಹ ರಾಶಿ ಕನ್ಯಾ ರಾಶಿ. ಎಲ್ಲರಿಗೂ ಕೂಡ 2024 ಹಾರ್ದಿಕ ಶುಭಾಶಯಗಳು. ಈಗ 2024 ಬರ್ತಾ ಇದ್ದೀವಿ. ಕನ್ಯಾ ರಾಶಿಯವರಿಗೆ ಗುರುಬಲ ಇರಲಿಲ್ಲ, ಗುರು ಅಷ್ಟಮದಲ್ಲಿದ್ದ. ಈಗ ಗುರುಬಲ ಆರಂಭ ಆಗುತ್ತೆ 2024 ಮೇಯಿಂದ. 1 ಮೇ 2024. ನಾನು ಯಾವಾಗಲೂ ಕೂಡ ವರ್ಷ ಭವಿಷ್ಯವನ್ನು ತಗೋಬೇಕಾದ್ರೆ ಬಹಳ ಮುಖ್ಯವಾಗಿ 4 ಗ್ರಹಗಳನ್ನ ತಗೊಂತೀನಿ. ಶನಿ ಮಹಾತ್ಮ, ರಾಹು ಕೇತು, ಗುರು. ಯಾಕಂದ್ರೆ ಇವರು ಟ್ರಾನ್ಸಿಟ್ ಆಗುವ ಸಮಯ ಅತಿ ಲಾಂಗ್ ಟೈಮ್ ಇರೋದ್ರಿಂದ ಈಗ ಕನ್ಯಾ ರಾಶಿಯವರಿಗೆ ಯಾವ ಯಾವ ರೀತಿ ಗ್ರಹಗಳು ಶುಭ ಫಲ ಕೊಡ್ತಾರೆ 2024ರಲ್ಲಿ ಅಂದ್ರೆ, ನಿಮಗೆ ಅನೇಕ ಜನ ಬಂದು ಸಹಾಯ ಮಾಡಕ್ ಬರ್ತಾರೆ. ನೀವು ಅನ್ಕೊಂತೀರ ನನಗೆ ಸಹಾಯ ಬೇಕು ಅಂತಂದ ತಕ್ಷಣನೇ ಕೇಳೋಕಿನ ಮೊದಲೇ ಸಹಾಯ ಮಾಡಿಬಿಟ್ಟಿರ್ತಾರೆ. ನಿಮಗೆ ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟ ಅನ್ನೋದು 4 ದಿಕ್ಕುಗಳಲ್ಲಿ ಹರಡುತ್ತೆ. ಯಾಕೆಂದ್ರೆ ಈಗ ಭಾಗ್ಯಸ್ಥಾನ, ಲಕ್ಕಿ ಸ್ಥಾನದಲ್ಲಿ ಗುರು ಸಂಚಾರನೂ ಆಗ್ತಾನೆ 2024ರಲ್ಲಿ. ನೀವು ಒಂಥರ ಸ್ಟಾರ್ ತರ ನೋಡಿ, ಆಕಾಶದಲ್ಲಿ ನಕ್ಷತ್ರ ಹೇಗೆ ಮಿಂಚುತ್ತೋ ಹಾಗೆ ಭೂಮಿ ಮೇಲಿದ್ರೂ ಕೂಡ ನೀವು 2024ರಲ್ಲಿ ಮಿಂಚ್ತೀರಾ. ಒಂದು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗ್ತೀರಾ. ಅಥವಾ ರಾಜಕಾರಣಿಗಳಾಗಿದ್ರೆ 2024ರಲ್ಲಿ ಯಾವುದೇ ಎಲೆಕ್ಷನ್, MP ಎಲೆಕ್ಷನ್ ಅಂತೂ ಇದೆ, ಎಲೆಕ್ಷನ್ಗಳಲ್ಲಿ ನೀವು ಗೆದ್ರೆ ಖಂಡಿತವಾಗ್ಲೂ ಗೆಲ್ತೀರಾ. ಇನ್ನು ಯಾರ ರಾಜಕಾರಣಿಗಳಿದ್ದೀರಿ, ರಾಜಕಾರಣದಲ್ಲಿ ಹೆಸರುವಾಸಿ ಆಗ್ತೀರಾ. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ. ಶುಭ ಕಾರ್ಯಗಳು ಅಂದ್ರೆ ಮನೆ ಕಟ್ಟುವಂಥದ್ದು, ವಾಹನ ಖರೀದಿ, ಗೃಹ ಪ್ರವೇಶ, ಈ ತರ ಒಳ್ಳೊಳ್ಳೆ ಶುಭ ಕಾರ್ಯಗಳು, ಸೆಲೆಬ್ರೇಷನ್ಸು ನಿಮ್ಮ ಮನೆಯಲ್ಲಿ ನಡೆಯುವ ಸಾಧ್ಯತೆಗಳಿದೆ. ಕನ್ಯಾ ರಾಶಿಯವರಿಗೆ 2024 ಸೂಪರ್ ಲಕ್ ರಾಶಿ. ಈಗ ಇನ್ನ ಸೂಪರ್ ಲಕ್ ಕೊಡುವಂಥದ್ದು, ಅತ್ಯಂತ ಶುಭ ಫಲ ಕೊಡುವಂತಹ ರಾಶಿ ಅಂದ್ರೆ ಅದು ಕಟಕ ರಾಶಿ ಕೂಡ. ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ ಅಂತನಾದ್ರೂ ಕರಿಬಹುದು, ಅಥವಾ ಕಟಕ ರಾಶಿ ಅಂತನಾದ್ರೂ ನೀವು ಕರಿಬಹುದು. ಹಾಗಾದ್ರೆ ಕಟಕ ರಾಶಿಯವರೆಗೂ ಅಷ್ಟೊಂದು ಲಕ್ ಇದೆಯಾ ಅಂದ್ರೆ 2024 ಖಂಡಿತವಾಗೂ ನಿಮಗೆ ಸೂಪರ್ ಲಕ್ ರಾಶಿ. ನಿಮಗೆ ಹಣ ಧನಮೂಲಂ ಇದಂ ಜಗತ್ ಅಂತ ಹೇಳಿದೆ. ಕರ್ಕಾಟಕ ರಾಶಿಯವರಿಗೆ ಹಣ 4 ಕಡೆಯಿಂದ ಬರುತ್ತೆ. ಬೇರೆ ಬೇರೆ ಕಡೆ ಈಗ ಮನಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಮನೆ ಬಾಡಿಗೆಗಳು ಇರ್ಬೋದು, ಸಂಬಳ ಜಾಸ್ತಿ ಆಗುವಂಥದ್ದು, ಇಲ್ಲ ಬಿಸ್ನೆಸ್ ಅಲ್ಲಿ 2-3 ಕಡೆ ಇನ್ವೆಸ್ಟ್ಮೆಂಟು, ಕೆಲವರು ಟ್ರೇಡಿಂಗ್ ಮಾಡೋದಿರ್ತೀರಾ, ಕೆಲವರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ಟಾಕ್ಗಳನ್ನ ಖರೀದಿ ಮಾಡಿರ್ತೀರಾ. ಅದೆಲ್ಲ ಹೆಚ್ಚು ಲಾಭ ಕೊಟ್ಟಾಗ ನಿಮಗೆ ಹಣಕಾಸು ಅಭಿವೃದ್ಧಿ ಆಗ್ಬಿಡುತ್ತೆ 2024. ಯಾಕೆಂದ್ರೆ ಕರ್ಕಾಟಕ ರಾಶಿಯವರಿಗೆ ಗುರು 11ನೇ ಮನೆ, ರಾಹು ಕೇತುಗಳು, ಶನಿ ಇವರೆಲ್ಲ ಒಳ್ಳೆ ಫಲಗಳನ್ನ ಕಟಕ ರಾಶಿಯವರಿಗೆ ಕೊಡ್ತಾರೆ 2024. ಅದಕ್ಕೆ ಒಳ್ಳೆ ಟೈಮ್ ಬಂದಾಗ ಉಪಯೋಗಿಸ್ಕೋಬೇಕು. ಅದಕ್ಕೆ ನಿಮ್ಮ ಜಾತಕಗಳನ್ನ ತೋರಿಸಿ ಏನೇ ದೋಷಗಳಿದ್ರೆ ಅದರ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಹಣಕಾಸು ಅಭಿವೃದ್ಧಿ ಆಗುತ್ತೆ. ಯಾರ್ಯಾರಿಗೆ ಆರೋಗ್ಯ ಸಮಸ್ಯೆಗಳಿದೆ, ನಿಮ್ಮ ಕಾಯಿಲೆಗಳೆಲ್ಲ ವಾಸಿಯಾಗುವಂತ ಸಮಯ ಬಹಳ ಹತ್ರ ಬಂದ್ಬಿಟ್ಟಿದೆ 2024. ಚೆನ್ನಾಗಾಗ್ಬಿಡ್ತೀರಾ. ಅನಾರೋಗ್ಯದಿಂದ ಬಳಲ್ತಾ ಇರುವಂತಹ, ರೋಗ ಅನುಭವಿಸ್ತಾ ಇರುವಂತವ್ರಿಗೆ ಯಾವಾಗಪ್ಪ ನನ್ನ ಕಾಯಿಲೆಗಳು ವಾಸಿ ಆಗುತ್ತೆ ಅಂತ ನೋಡ್ತಾ ಇರ್ತೀರಾ. ಖಂಡಿತವಾಗ್ಲೂ ಭಗವಂತ ನಿಮಗೆ 2024ರಲ್ಲಿ ಒಳ್ಳೇದ್ ಮಾಡ್ತಾನೆ. ಮನೆಗಳನ್ನ ಖರೀದಿ ಮಾಡ್ತೀರಿ, ಪ್ರಾಪರ್ಟಿಗಳನ್ನ ಖರೀದಿ ಮಾಡ್ತೀರಿ, ವಿದೇಶ ಪ್ರಯಾಣಗಳನ್ನು ಕೂಡ ಮಾಡ್ತೀರಿ. ಕರ್ಕಾಟಕ ರಾಶಿಯವರು ವ್ಯಾಪಾರಸ್ಥರಿಗೆ ಲಾಭ ಅತಿ ಹೆಚ್ಚಾಗುತ್ತೆ. ನಿಮಗೆ ಗೌರವ ಸನ್ಮಾನಗಳು ನೋಡಿ, ಶಾಲ್ ಒದಿಸ್ತಾರೆ, ಹೂವ ಕೊಡ್ತಾರೆ, ಬುಕ್ಕೆ ಕೊಡ್ತಾರೆ, ಮೆಡಲ್ಸ್ ಕೊಡ್ತಾರೆ ಅಲ್ವಾ. ಆ ಥರ ನಿಮಗೆ ಸಮಾಜದಲ್ಲಿ ಗೌರವ ಸ್ಥಾನಮಾನ. ಈಗ ಗೌರ್ಮೆಂಟ್ ಇಂದ ಸ್ಥಾನಮಾನ ರೆಸ್ಪೆಕ್ಟ್ ಯಾರಿಗೆ ಸಿಗುತ್ತೆ? ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋರಿಗೆ ಮೆಡಲ್ಗಳು ಸಿಗುತ್ತೆ. ಮಿಲಿಟರಿ ಪ್ಯಾರಾಮಿಲಿಟರಿಗಳಲ್ಲಿ ಕೆಲಸ ಮಾಡೋರ್ಗೂ ಕೂಡ ಸ್ಟಾರು ಮತ್ತೆ ಅಶೋಕ ಸ್ತಂಭ, ಈ ತರ ಒಳ್ಳೊಳ್ಳೆ ನಿಮಗೆ ಗೌರವ ಸನ್ಮಾನ ಮತ್ತೆ ರೆಕಾರ್ಡ್, ನೀವು ಮಾಡುವಂತ ಅಚೀವ್ಮೆಂಟ್ಗೆ
ನಿಮಗೆ ಸನ್ಮಾನಗಳು, ಅವಾರ್ಡ್ಸು ಇವೆಲ್ಲ ಸಿಗುವ ಸಾಧ್ಯತೆಗಳು ಕರ್ಕಾಟಕ ರಾಶಿಯವರಿಗೆ ಕಾಣ್ತಾ ಇದೆ. ನಾನೀಗ ಒಟ್ಟು 5 ರಾಶಿಗಳನ್ನ ಹೇಳಿದ್ದೀನಿ. ಮಕರ ರಾಶಿ, ಮೇಷರಾಶಿ, ವೃಶ್ಚಿಕ ರಾಶಿ, ಕನ್ಯಾ ರಾಶಿ ಮತ್ತು ಕಟಕ ರಾಶಿ. ಈ 5 ರಾಶಿಯವರಿಗೆ 2024 ಅತ್ಯಂತ ಶುಭ ಫಲ ಅನುಭವಿಸುವಂತಹ ರಾಶಿಗಳು. ಎಲ್ಲರಿಗೂ ಕೂಡ 2024 ಬರ್ತಾ ಇದೆ. ನಿಮ್ಗೆಲ್ಲ ಒಳ್ಳೇದಾಗ್ಲಿ. ವಿಶ್ ಯು ಹ್ಯಾಪಿ ನ್ಯೂ ಇಯರ್ 2024 ಅಂತ ಹೇಳ್ತಾ, ನಮ್ಮ ಚಾನಲ್ಗೆ ಹೊಸಬರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಮರ್ತು ಬಿಟ್ಟಿರ್ತೀರಾ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಶೇರ್ ಮಾಡಿದ್ರೆ ಅನೇಕರಿಗೆ ತಮ್ಮ ಭವಿಷ್ಯ ತಿಳಿಸುವಂತಹ ಸಹಾಯ ನೀವು ಮಾಡ್ದಂಗೆ ಆಗತ್ತೆ. ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಭಗವಂತ ಅಷ್ಟೈಶ್ವರ್ಯಗಳನ್ನ ಕೊಡ್ಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತಾ, ಸಮಸ್ತ ಲೋಕೋ ಸುಖಿನೋ ಭವಂತು. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.